ಅಮ್ಮ, ನಿನ್ ಮಗಳು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ಗಂಡು ಹೆಣ್ಣಿಗೆ ಸ್ವೀಟ್ಸ್ ಹಣ್ಣಿನ ಅವಶ್ಯಕತೆ ಇಲ್ಲ ಅಂತ ಎಲ್ಲಾನು ಅವಳೆ ತಿಂದು ಖಾಲಿ ಮಾಡಿದಾಳೆ. ಗಣೇಶ, ಏನಪ್ಪ ಮಾಡೋದು ಈ ಹುಡುಗಿಗೆ? ಯಾರು ಯಾಕೆ ಹೀಗ್ ಮಾಡ್ದೆ? ರೂಮ್ ಅಲ್ಲಿ ಇತ್ತು, ನನಗ್ ತಂದಿದ್ದು ಅನ್ಕೊಂಡ್ ತಿಂದೆ. ಅಮ್ಮ, ಸ್ವೀಟ್ ತುಂಬಾ ಚೆನ್ನಾಗಿದೆ. ಲೇ ತಿಂಡಿ ಪೋತಿ, ಒಬ್ಳೆ ಎಲ್ಲಾನು ತಿಂದು ಮುಗ್ಸಿದ್ಯಲೆ ಬಕಾಸೂರಿ. ಲೇ ತಿಂಡಿ ಪೋತಿ, ನಾಳೆ ಸ್ಕೂಲ್ಗೆ ಹೋದಂಗೆ ನೀನು. ಶಾಸ್ತ್ರಕ್ಕಿಂತ 4 ಹಣ್ಣು ತಿಂದಿಟ್ಟಿದ್ದೆ, ಅದನ್ನು ತಿಂದಾಕ್ಬಿಟ್ಟಿದ್ಯಲೆ. ಇವಳನ್ನ ನಾನು ಹೊಡಿದೆ ಬೆಳೆಸಿದೆ ತಪ್ಪಾಯ್ತು. ಅಮ್ಮ, ಅವಳಿನ್ನು ಚಿಕ್ಕವಳು, ಅವಳಿಗೇನು ಗೊತ್ತಾಗಲ್ಲ. ತಿನ್ನೋದಂದ್ರೆ ಆಸೆ, ಅದಕ್ಕೆ ತಿಂದಿದ್ದಾಳೆ. ಬೈಬೇಡ. ಹೌದಂಟಿ, ಅವಳಿಗೇನು ಅನ್ಬೇಡಿ. ಮಗು ಆಸೆ ಪಟ್ಟು ತಿಂದ್ಬಿಟ್ಟಿದ್ದಾಳೆ, ಅವಳದೇನು ತಪ್ಪಿಲ್ಲ. ಹೌದೋಣಮ್ಮ, ಪಾಪ ಅವಳಿಗೆ ಯಾಕೆ ಬೈತೀರಾ? ನೀನ್ ಬೇಜಾರು ಮಾಡ್ಕೋಬೇಡ ಪುಟ್ಟ. ನಿಂಗೆ ನಾಳೆ ಐಸ್ ಕ್ರೀಮು ಚಾಕ್ಲೇಟ್ ಎಲ್ಲ ತಂದ್ಕೊಡ್ತೀನಿ, ಓಕೆನಾ? ಐ ನಿಜವಾಗ್ಲು? ಸರಿ ಸರಿ ಅಣ್ಣ, ನಾನಿವತ್ ನಿನ್ ಜೊತೆನೆ ಮಲಗ್ತೀನಿ. ನಾಳೆ ನಾವಿಬ್ರು ಒಟ್ಟಿಗೆ ಹೋಗಿ ಐಸ್ ಕ್ರೀಮ್ ತರೋಣ, ಓಕೆನಾ? ಕಡಪ ಪೃಥ್ವಿ, ಮಲ್ಗಿಸ್ಕೊ. ಇಬ್ರು ಮಧ್ಯದಲ್ಲಿ ಮಲ್ಗಿಸ್ಕೊಂಡು ಜೋ ಜೋ ಲಾಲಿ ಅಂತ ಲಾಲಿ ಹಾಡು. ಪಾಪ ಅಂತಿದ್ದೆ, ಈಗ ನಿನ್ನನ್ನೇ ಪಾಪ ಅನ್ಬೇಕು. ಲೇ, ಬಾಯಿ ಮುಚ್ಕೊಂಡು ನಮ್ ಜೊತೆ ಬಂದ್ ಮಲ್ಕೊಳೆ. ನಾನ್ ಬರಲ್ಲ, ನಾನ್ ಇವತ್ ಅಣ್ಣನ್ ಜೊತೆನೆ ಮಲ್ಕೊಳ್ಳೋದು. ಆರು, ನೀನ್ ಇವತ್ತು ಅಣ್ಣನ ಜೊತೆ ಮಲ್ಗೋ ಹಾಗಿಲ್ಲ, ಇಲ್ಲಿ ಗುಮ್ಮ ಬರುತ್ತೆ. ಹೌದೌದು, ದೊಡ್ಡ ಗುಮ್ಮ ಬರುತ್ತೆ. ಇಲ್ಲ ಸುಳ್ಳು, ನಾನಿವತ್ ಇಲ್ಲೇ ಮಲ್ಗೋದು. ಬೇಕಂದ್ರೆ ಯುಕ್ತ ಅಕ್ಕ ನಿನ್ ಜೊತೆ ಮಲ್ಸ್ಕೊಳ್ಳಿ. ಅಯ್ಯೋ ರಾಮ, ಇವಳಿಗೆ ಹೆಂಗಪ್ಪ ಬಿಡ್ಸ್ ಹೇಳೋದು? ಬಿಡ್ಸಿ ಹೇಳಿದ್ರೆ ಸೆನ್ಸರ್ ಕಟ್ಟು, ಬಿಡಿಸ್ದೆ ಹೇಳಿದ್ರೆ ಮ್ಯಾಟ್ರೇ ಕಟ್ಟು. ಇವಳಿಗೆ ಹೆಂಗ ಅರ್ಥ ಮಾಡ್ಸೋದು? ಊರ್ ಮಕ್ಕಳೆಲ್ಲ ಮೊಬೈಲಲ್ಲಿ ಏನೇನೋ ನೋಡಿ ಜನರಲ್ ನಾಲೆಡ್ಜ್ ಬೆಳೆಸ್ಕೊತಾ ಇದಾರೆ. ಇವಳು ತಿಂದು ತಿಂದು ಉದ್ದಕ್ ಬೆಳೀತಿದ್ದಾಳೆ, ಬುದ್ಧಿ ಮಾತ್ರ ಬೆಳಿಲಿಲ್ಲ. ಬಾರೆ, ಯಾಕಂತೆ ಯಾಕೆ? ಬಾರೆ ಬಾರೆ ಇಲ್ಲಿ. ಅದು ಬಿಟ್ಕೊಂಡು ಪೃಥ್ವಿ.